ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶಂಕರ್ಪಳೆ ಬಿಸ್ಕಿಟ್ ಥರ ಕುರುಕುರು ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟ್ರಿಕ್ ಸಮೇತ ಹೇಳ್ಕೊಡ್ತಾ ಇದ್ದೀನಿ. ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಮತ್ತು ಯಾರಾದರೂ ನನ್ನ ಚಾನಲನ್ನು ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಿಸ್ಕಿಟ್ ಥರ ಬಂದಿದೆ ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಕಪ್ ಸಕ್ಕರೆ ಹಾಕಿಕೊಳ್ಳಬೇಕು. ನೀವು ಯಾವ ಕಪ್ ಯೂಸ್ ಮಾಡಿರ್ತೀರೋ ಕೊನೆಯವರೆಗೂ ಅದನ್ನೇ ಯೂಸ್ ಮಾಡಬೇಕು. ಈಗ ಇದಕ್ಕೆ 1 ಕಪ್ನಷ್ಟು ಹಾಲು ಹಾಕಿಕೊಳ್ಳಬೇಕು. ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ತುಪ್ಪ ಹಾಕಿಕೊಳ್ಳಬೇಕು. ತುಪ್ಪ ಹಾಕುವುದರಿಂದ ಕ್ರಿಸ್ಪಿಯಾಗಿ ಬರುತ್ತವೆ. ತುಪ್ಪ ಬೇಡ ಎಂದರೆ ಎಣ್ಣೆನೂ ಹಾಕಿಕೊಳ್ಳಬಹುದು. ಇದು ಸಕ್ಕರೆ ಕರಗುವವರೆಗೂ ಬಿಸಿ ಮಾಡಿಕೊಳ್ಳಬೇಕು. ಈ ರೀತಿ ಸ್ಪೂನ್ನಿಂದ ಬಿಡದೆ ಕೈ ಆಡಿಸ್ತಾ ಇದ್ದರೆ ಸಕ್ಕರೆ ಬೇಗನೆ ಕರಗುತ್ತದೆ. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಇದನ್ನು ಸ್ವಲ್ಪ ಆರಲು ಬಿಡಬೇಕು. ಈಗ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಯಾವ ಕಪ್ನಿಂದ ಸಕ್ಕರೆ ತೆಗೆದುಕೊಂಡಿರುತ್ತೇವೆ ಅದೇ ಕಪ್ಪಿನಿಂದ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಉಪ್ಪು ಹಾಕುವುದರಿಂದ ಸ್ವೀಟ್ ರೆಸಿಪಿಗೆ ಉಪ್ಪು ಹಾಕುವುದರಿಂದ ರುಚಿ ಚೆನ್ನಾಗಿ ಬರುತ್ತದೆ. ಈಗ ಸ್ವಲ್ಪನೇ ಈ ಸಕ್ಕರೆ ಮತ್ತು ಹಾಲಿನ ಮಿಶ್ರಣವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಒಂದೇ ಸಲಕ್ಕೆ ಪೂರ್ಣ ಹಾಕಿಕೊಳ್ಳಬಾರದು. ನೋಡಿ ಸ್ವಲ್ಪನೇ ಮಿಕ್ಸ್ ಮಾಡಿಕೊಳ್ಳಬೇಕು. ಲೇಯರ್ ಆಗಿ ಹೇಗೆ ಬರುತ್ತದೆ ಅಂತ ಹೇಳಿಕೊಡುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ನೋಡಿ, ಇಲ್ಲಿ ನಾನು ಪೂರ್ಣ ಹಾಕಿಕೊಂಡಿದ್ದೇನೆ. ಈ 3 ಕಪ್ ಮೈದಾಕ್ಕೆ ಇದು ಪೂರ್ಣವಾಗಿ ಹಿಡಿಯುತ್ತದೆ. ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ನಾದ್ಕೋಬೇಕು. ಚಪಾತಿಗಿಂತಲೂ ಗಟ್ಟಿಯಾಗಿ ಹಿಟ್ಟು ಇರಬೇಕು. ನಾದಿರುವ ಹಿಟ್ಟನ್ನು ಇದನ್ನು ಬಿಡುವ ಅವಶ್ಯಕತೆ ಇಲ್ಲ, ಆಗಲೇ ಮಾಡಿಕೊಳ್ಳಬಹುದು. ಈಗ 2 ಪಾರ್ಟ್ಗಳಾಗಿ ಮಾಡಿಕೊಂಡು ಉಳ್ಳೆ ಮಾಡಿಕೊಳ್ಳೋಣ. ಈ ರೀತಿ ಕೈಯಿಂದ ಚೆನ್ನಾಗಿ ಉಳ್ಳೆಯನ್ನು ಮಾಡಿಕೊಳ್ಳಬೇಕು. ಈಗ ಇದನ್ನು ಲಟ್ಟಿಸಿಕೊಳ್ಳೋಣ. ಲಟ್ಟಿಸಲು ಹಿಟ್ಟು ಮತ್ತು ಎಣ್ಣೆ ಬೇಕಾಗುವುದಿಲ್ಲ. ತುಪ್ಪ ಮತ್ತು ಹಾಲು ಇರುವುದರಿಂದ ಅದು ಅಂಟಿಕೊಳ್ಳುವುದಿಲ್ಲ. ಮೊದಲಿಗೆ ತೆಳುವಾಗಿ ಲಟ್ಟಿಸಿಕೊಳ್ಳಬೇಕು. ಲಟ್ಟಿಸಿ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಏಕೆ ಮಾಡೋದು ಅಂತ ನಿಮಗೆ ಮುಂದೆ ಹೇಳುತ್ತೇನೆ. ಈ ರೀತಿ ಎಲ್ಲ ಎಡ್ಜಸ್ಟ್ಗಳನ್ನು ಫೋಲ್ಡ್ ಮಾಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಲಟ್ಟಿಸಿಕೊಳ್ಳಬೇಕು. ಚೆನ್ನಾಗಿ ಈವನ್ ಆಗಿ ಎಲ್ಲ ಕಡೆನೂ ಲಟ್ಟಿಸಬೇಕು. ಈ ರೀತಿ ಲಟ್ಟಿಸಿಕೊಂಡ ನಂತರ ಇದರ ಎಡ್ಜ್ಗಳನ್ನು ಈ ರೀತಿ ಚಾಕುದಿಂದ ಕಟ್ ಮಾಡಿಕೊಳ್ಳಬೇಕು. ಇದನ್ನು ಮತ್ತೆ ಇನ್ನೊಂದು ಸಲ ಮಾಡುವಾಗ ಯೂಸ್ ಮಾಡಿಕೊಳ್ಳಬಹುದು. ಈ ರೀತಿ ಎಲ್ಲ ಎಡ್ಜ್ಗಳನ್ನು ಕಟ್ ಮಾಡಿ ತೆಗೆದುಕೊಳ್ಳಬೇಕು. ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ಒಂದು ಸಲ ನೋಡಿ. ಫೋಲ್ಡ್ ಮಾಡುವುದರಿಂದ ಈ ರೀತಿ ಲೇಯರ್ ಆಗಿ ಬರುತ್ತದೆ. ಈ ಹಿಟ್ಟು ಲೇಯರ್ ಆಗಿ ಬಂದಿರಬೇಕಾದರೆ ಇನ್ನು ಎಣ್ಣೆಯಲ್ಲಿ ಕರಿದರೆ ಎಷ್ಟು ಲೇಯರ್ ಆಗುತ್ತದೆ ಅಂತ ನೀವೇ ನೋಡಿ. ಈ ರೀತಿ ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿದ್ದೇನೆ. ನಿಮಗೆ ಬೇಕೆಂದರೆ ಡೈಮಂಡ್ ಶೇಪ್ನಲ್ಲೂ ಕಟ್ ಮಾಡಿಕೊಳ್ಳಬಹುದು. ಕಟ್ ಮಾಡಿರುವ ಶಂಕರಪಾಳೆಯನ್ನು
ಒಂದು ಪ್ಲೇಟಿಗೆ ಹಾಕಿಕೊಳ್ಳಬೇಕು. ಇದಕ್ಕೆ ಒಂದೊಂದು ಸೈಡ್ನಲ್ಲಿ ಒಂದೊಂದು ರೀತಿ ಕರೆಯುತ್ತಾರೆ. ಒಂದು ಕಡೆ ಶಂಕರಪಾಳಿ, ಒಂದು ಸಲ ಶಂಕರಪಾಳೆ, ಶಕ್ಕರ್ಪಾಳೆ. ನಿಮ್ಮ ಸೈಡ್ ಏನು ಅಂತ ಕರೆಯುತ್ತಾರೆ ಅಂತ ಕಮೆಂಟ್ ಮಾಡಿರಿ. ಕಾದಿರುವ ಎಣ್ಣೆಯಲ್ಲಿ ಕಟ್ ಮಾಡಿರುವ ಶಂಕರಪಾಳೆಯನ್ನು ಹಾಕಿಕೊಳ್ಳಬೇಕು. ಇನ್ನು ಹಾಕಿದ ಕೂಡಲೇ ಮಿಕ್ಸ್ ಮಾಡಿಕೊಳ್ಳಬಾರದು. ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಬಿಟ್ಟು ಈ ರೀತಿ ಜಾರಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಟುಕೊಳ್ಳಬೇಕು. ಹೈ ಫ್ಲೇಮ್ನಲ್ಲಿ ಇಡಬಾರದು. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗಿರುವುದಿಲ್ಲ, ಮೇಲ್ಗಡೆ ಮಾತ್ರ ಕಪ್ಪಾಗಿರುತ್ತವೆ. ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಶಂಕರಪಾಳೆ ತುಂಬ ಒಳ್ಳಾಗಿ ಚೆನ್ನಾಗಿ ಬರುತ್ತವೆ. ಈ ಕಲರ್ ಬಂದರೆ ಸಾಕು. ಬಹಳ ಕಪ್ಪಾಗುವವರೆಗೂ ಬಿಟ್ಟರೆ ಆರಿದ ನಂತರ ಮತ್ತಷ್ಟು ಕಪ್ಪಾಗಿ ಕಾಣುತ್ತವೆ. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ತೆಗೆದುಕೊಳ್ಳಬೇಕು. ಈಗ ಇವು ರೆಡಿಯಾಗಿವೆ ನೋಡಿ. ಇಷ್ಟು ಇದ್ದಿದ್ದು ಇಷ್ಟು ದೊಡ್ಡದಾಗಿದೆ ಅಂತ. ಈಗ ಶಂಕರಪಾಳೆ ರೆಡಿಯಾದವು. ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ನೋಡಿ. ನಾನು ಹೇಳಿರುವ ಮೆಜರ್ಮೆಂಟ್ನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸ್ಕಿಟ್ ಥರ ಬಾಯಲ್ಲಿ ಇಟ್ಟರೆ ಕರಗುತ್ತವೆ. ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ.